ಮಾತನಾಡೋದಕ್ಕೆ ಸ್ವತಃ ಪಾಪ ಊಟದಿಂದ ಎಬ್ಸಿದ್ರಲ್ಲ ರಾಜು ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನೀವೇ ಅಲ್ವಾ ಊಟದಿಂದ ಪಾಪ ಎದ್ದು ಹೊರ ನಡೆದಿದ್ದು? ಹೌದು ಮೇಡಮ್ ಅವರೇ, ನಾವೇ. ಏನಾಯ್ತು ರಾಜು ಅವರೇ? ಯಾರು ಇನ್ವೈಟ್ ಮಾಡಿದ್ರು ನಿಮ್ಮನ್ನ ಮದುವೆಗೆ ಬನ್ನಿ ಅಂತ ಕರೆದಿದ್ರಲ್ವಾ ನಿಮ್ಮನ್ನ? ಹೌದು ಮೇಡಮ್ ಅವರೇ. ಓಕೆ, ಬಟ್ ಏನ್ ಕಾರಣ ಊಟದಿಂದ ಎಬ್ಸೋದಕ್ಕೆ? ಮೇಡಮ್ ಅವರೇ, ನಮ್ದು ಕೆಲಸ ಬಂದು ಸಲೂನು. ಓಕೆ. ನಮ್ ಸಲೂನ್ಗೆ ಒಬ್ಬ ಕಸ್ಟಮರ್ ಬಂದಿದ್ರು. ಹಾ. ಅಣ್ಣ, ನಮ್ಮ ಅಕ್ಕನ ಮಗಳದು ಮದುವೆ ಆಯ್ತಣ್ಣ, ಇಸ್ಲಾಂಪುರದ್ದು ಹೆಣ್ಣು. ಓಕೆ. ಗಂಡುನು ಇಸ್ಲಾಂಪುರದ್ದೆ, ದಯವಿಟ್ಟು ಮದುವೆಗೆ ಬರ್ಬೇಕಣ್ಣ ಅಂತ ಹೋದ. ಅವ್ನು 21ನೇ ತಾರೀಕು ಕಟಿಂಗ್ ಮಾಡಿಸ್ಕೊಂಡು, ಹಾ, ನಾನು 26ನೇ ತಾರೀಕು ಮದುವೆಗೆ ಹೋದೆ. ಮಧ್ಯಾಹ್ನ ಒಂದು 3:15, 3:30 ಆಗಿತ್ತು. ಓಕೆ. ನಾವ್ ಹೋಗಂಗೂ ಇಲ್ಲ, ಆದ್ರೂ ಹೋದ್ವಿ ಅಂಗಡಿಯಲ್ಲಿ. ಯಾಕೆಂದ್ರೆ ಕಸ್ಟಮರ್ ಹೇಳಿದಾರಲ್ಲ ಅಂತ ಹೋದ್ವಿ. ಎಷ್ಟೋ ಜನ ಹೇಳ್ತಾರೆ ಎಲ್ಲದಕ್ಕೂ ಹೋಗಕ್ ಆಗಲ್ಲ. ಹಾ. ಆದ್ರೂ ಭಾನುವಾರ ನಾವು ಕೆಲಸ ಬಿಟ್ಟು ಮದುವೆಗೆ ಹೋದ್ವಿ ಮೇಡಮ್ ಅವರೇ. ಹಾ. ಮದುವೆಗೆ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ನಾವು ಊಟಕ್ಕೆ ಕುತ್ಕೊಂಡ್ವಿ. ಓಕೆ. ಊಟಕ್ಕೆ ಕುತ್ಕೊಂಡ್ಮೇಲೆ ಇಲ್ಲಿ ನಿಮ್ಮನ್ನ ಯಾರು ಕರೆದಿದ್ದು ಹಿಂದೂಗಳಿಲ್ಲ ಅಲೋ ಇಲ್ಲ ಅನ್ಬಿಟ್ಟು ಆ ಯಪ್ಪ ಊಟದಿಂದ ಎಬ್ಬರಿಸ್ಬಿಟ್ರು ಮೇಡಮ್ ಅವರೇ, ಊಟ ತಿನ್ನೋ ಟೈಮ್ಗೆ. ಅಲ್ಲ, ಯಾಕೆ ಅಲಾವಿಲ್ಲ ಅಂದ್ರು? ಏನ್ ಕಾರಣ ಕೊಟ್ರು? ಯಾಕೆ ಎದ್ದೇಳಿ ಅಂತ ಹೇಳಿದ್ರು? ಅದ್ ಏನಕ್ಕೆ ಅಂದ್ರೆ ಬೊಟ್ಟು ಬೇರೆ ಇತ್ತಲ್ಲ, ಬೊಟ್ಟೆಲ್ಲ ನೋಡ್ಬಿಟ್ಟು ಅವರು ಹಿಂದೂಗಳಿಲ್ಲ ಅಲೋ ಇಲ್ಲ, ಓಕೆ ಓಕೆ, ನೀವೇ ಅಂದ್ಕೊಂಡಿದ್ದ ಬೊಟ್ಟಿರೋದಕ್ಕೆ ಎಬ್ಸಿದ್ರು ಅಂತ, ಅಥವಾ ಅವರೇ ಹೇಳಿದ್ರ ಬೊಟ್ಟಿಟ್ಕೊಂಡಿದ್ದೀರಾ ಹಿಂದೂಗಳು ಎದ್ದು ಹೋಗಿ ನೀವು ಅಂತ? ಯಾರು ಅಲ್ಲಿ ಊಟದಿಂದ ಎಬ್ಬಿಸ್ತಾ ಇದ್ರಲ್ಲ, ಅವರೇ ಹೇಳಿದ್ರ ಅಥವಾ ನಿಮಗ್ ಅನಿಸ್ತಾ ನಾವು ಮೋಸ್ಟ್ಲಿ ಹಿಂದೂಗಳನ್ನೋ ಕಾರಣಕ್ಕೆ ಎಬ್ಬಿಸ್ತಿದ್ದಾರೆ ಅಂತ? ನಾವ್ ಹಿಂದೂಗಳನ್ನೋ ಕಾರಣಕ್ಕೆ ಎಬ್ಬರಿಸ್ತಾವ್ರೆ ಅಂತಾನು ನಮ್ಗೆ ಗೊತ್ತಾಯ್ತು. ಅವ್ರು ಹೇಳಿದ್ರ ಅದನ್ನ ಅಂತ? ಏನಂತ? ಹಿಂದೂಗಳು ನೀವು ಎದ್ದು ಹೋಗಿ ಊಟ ಹಾಕಲ್ಲ ಅಂತ? ಇಲ್ಲೆಲ್ಲ ಆನೋ ಮಾಡಂಗಿಲ್ಲ, ನೀವು ಬರಂಗಿಲ್ಲ. ನಾನು ಒಬ್ಬನೇ ಎಬ್ಬರಿಸಿಲ್ಲ ಮೇಡಮ್ ಅವರೇ. 3 ಜನ ಅಲ್ಲಿ, 2-3 ಜನ ಎಬ್ಬರಿಸ್ಬಿಟ್ರಲ್ಲ ಊಟದಿಂದ. ಓಕೆ. ಹಾ 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 ಹಾ. ಎಲ್ಲ ಹಿಂದೂಗಳು ಎದ್ದು ಹೋದವರು? ಎಲ್ಲ ಹಿಂದೂಗಳೇ ಎದ್ದೋದವ್ರು, ಮುಸ್ಲಿಮ್ಸ್ ಯಾರು ಎದ್ದೋಗಿಲ್ಲ ಪಾಪ. ಓಕೆ. ಆದ್ರೆ ನಾವೇನು ಅಲ್ಲ ಮೇಡಮ್ ಅವರೇ, ಊಟ ಇಲ್ದಿರ ಹೋಗಿಲ್ಲ. ನಮ್ಗೆ ಹಿಂದೂಗಳೇ ಬೇಕು, ಮುಸ್ಲಿಮ್ಸ್ ಬೇಕು. ಅದನ್ನೇ ಹೇಳ್ತಾ ಇದ್ದೀನಿ ರಾಜು ಅವರೇ, ಯಾರು ಊಟಕ್ಕೆ ಗತಿ ಇಲ್ಲದೆ ಯಾರು ಹೋಗಲ್ಲ ಇಂತ ಕಾರ್ಯಕ್ರಮಗಳಿಗೆ. ಸಹಜವಾಗಿ ಪಾಪ ಕರೆದಿರ್ತಾರೆ ಪ್ರೀತಿಯಿಂದ, ವಿಶ್ವಾಸ. ಆ ಸಮೀವಲ್ಲ ಅನ್ಬಿಟ್ಟು ಆ ಅಪ್ಪನ ಹೆಸರು ಹುಡುಗ, ಅವ್ರ ಅಪ್ಪನೇ ಆ ಅಪ್ಪ ಎಬ್ಸಿದ್ದು. ಹಾ. ಅವ್ರ ಯಾರೋ ಇನ್ನೊಬ್ರು ವಿಡಿಯೋ ಮಾಡ್ಬಿಟ್ಟು ಆ ವಿಡಿಯೋ ನನಗ್ ಕಳ್ಸಿದ್ರೆ ಮೇಡಮ್ ಅವರೇ, ನಿಂಗೆ ಊಟ ಕೇಳಿದ್ರು ಹಂಗೆ ಹಿಂಗೆ ಅಂತ ಕೇಳಿದ್ರು ಅವರು. ಅವ್ರ ಸಮಯ ಊಟ ಕೇಳಿದಿರೋನ ಬರ್ತಾರ ಸಮಯ, ಅದು ನನ್ಗೆ ಬೇರೆ ಕೆಲ್ಸ ಇಲ್ಲ. ಇಲ್ಲಿಗೆ ನಾನು ಬಾಲಾಜಿ ಫಾರ್ಮ್ಸ್ ಬರ್ಬೇಕು ಅಂದ್ರೆ ನಾನು ವಿಶ್ವೇಶ್ಪುರದಿಂದ, ನನ್ಗೇನು ನನ್ಗೆ ಗೊತ್ತಿತ್ತ ಹೋಗ್ಲಿ ಇಲ್ಲಿ ಮದ್ವೆ ಆಗೋದು. ಕರೆಕ್ಟ್. ಹೋಗ್ಲಿ, ನಾನು ಫ್ರೀ ಆಗಿದ್ನ, ನಾನು ಸಲೂನ್ ಕೆಲಸ ನನಗೆ ಭಾನುವಾರ ಫುಲ್ ರೆಸ್ಟ್ ಇರ್ತದೆ ಕೆಲಸ. ಆದ್ರೂ ನಮ್ಗೊಬ್ಬ ಹೇಳಿದಾನಲ್ಲ ವ್ಯಕ್ತಿ ಅಂತ ನಾವು ಬಂದಿದ್ದು ತಪ್ಪಾಯ್ತಾ ಇಲ್ಲಿಗೆ. ಹೋಗ್ಬಿಡ್ರಿ, ಬಂದಿದ್ ನಮ್ದೇ ತಪ್ಪು ಅಂದ್ಕೊಂಡು ನಾವು ಸೈಲೆಂಟ್ ಆಗಿ ಅಲ್ಲಿ ನಾನು ಏನ್ ಬೇಕಾ ಮಾತಾಡಬಹುದಾಗಿತ್ತು ಮೇಡಮ್ ಅವರೇ. ಹೌದು. ಒಂದು ಹುಡುಗ ಹುಡುಗಿದು ಮದ್ವೆ ನಡೀತಾ ಇದೆ, ನಾವ್ ಇಲ್ಲಿ ಗಲಾಟೆ ಮಾಡೋದು ಬೇಡ ಪಾಪ ಏನೋ ಅಂತ ನನ್ನ ಪಡೆ. ನಮ್ ಹಿಂದೂಗಳು, ನಮ್ ಫ್ರೆಂಡ್ಸ್ ಎಷ್ಟೋ ಜನ ಇದ್ರಲ್ಲ, ನಾನು ಯಾರಿಗೂ ಹೇಳ್ದಿರಾ ಸೈಲೆಂಟ್ ಆಗಿ ಎದ್ದು ಬಂದ್ಬಿಟ್ಟೆ ನಾನು. ಹಿಂಗಾಯ್ತು ಮೇಡಮ್. ಅಲ್ಲ ರಾಜು ಅವರೇ, ನಿಮ್ಮನ್ನ ಇನ್ವೈಟ್ ಮಾಡಿದ್ರಲ್ಲ ಮದುವೆಗೆ ಬನ್ನಿ ಅಂತ, ಅವ್ರು ಇದ್ರ ಅವ್ರ ಗಮನಕ್ಕೆ ಬಂತ ಇದು? ಆ ಮೇಡಮ್ ಅವರೇ, ಈಗ್ಲೂ ನಾ ಕಾಲ ನಿಂಚಿಲ್ಲ. ಈಗ್ಲೂ ಆ ಹುಡುಗನ್ನ 23-24 ವರ್ಷದ ಹುಡುಗ ಅವನು. ಈಗ ಪತ್ತೆ ಮಾಡಿ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅವ್ನ ನಂಬರು ನನ್ನ ಹತ್ರ ಇಲ್ಲ. ಈಗ್ಲೂ ಅವ್ನ ಪತ್ತೆ ಮಾಡಿ ನನ್ಗೆ ಎದ್ದೇಳು ಅಂತ ಹೇಳಿದ್ರಲ್ಲ, ಅವ್ರ ಮುಂದೆ ಕರ್ಕೊಂಡೋಗಿ ಈಗ್ಲೂ ನಿಲ್ಸ್ತೀನಿ. ಅವ್ನು ನೆಕ್ಸ್ಟ್ ಕಟಿಂಗ್ ಬರ್ಲೇಬೇಕಲ್ವ ನನ್ನ ಹತ್ರಕ್ಕೆ? ಹೌದು. ಅಲ್ಲೆಲ್ಲ ಹುಡ್ಕಾಡ್ಬಿಟ್ಟೆ ಆ ಹುಡುಗನ್ನ. ಸಿಗ್ಲಿಲ್ಲ ಅವನು. ನೋಡಪ್ಪ, ಏನಪ್ಪ ನಿನ್ ಮದುವೆಗೆ ಹೇಳಿದ್ದಲ್ವಾ, ಇವ್ರು ಯಾರೋ ಮದುವೆಗೆ ಹೇಳ್ದಿರನೆ ನೀನ್ ಬಂದೆ ಹೆಂಗೆ ನೀವು ಅಂತ, ಯಾರ್ರಿ ನೀವು ಬರಕ್ ಹೇಳಿದ್ದು ಅಂತ ಹೇಳಿದ್ರಲ್ಲ ಅಂತ. ನಾನು ಅಲ್ಲೆಲ್ಲ ನೋಡ್ದೆ, ಸಿಕ್ಲಿಲ್ಲ. ಆದ್ರೂ ಇವತ್ತಲ್ಲ ನಾಳೆ ಆ ಹುಡುಗನ ಕರ್ಕೊಂಡೋಗಿ ನಾನು ಅಲ್ಲಿ ಪತ್ತೆ ಮಾಡ್ಲೇಬೇಕು, ಅಲ್ಲಿ ಇಟ್ಲೇಬೇಕು ತಾನೆ. ನಿಂಗೆ ನೋಡಪ್ಪ, ನಮ್ಗೆ ಮದುವೆಗೆ ಹೇಳ್ದವ್ರು ಇವ್ರೇನೆ ಅಂತ ಮಾತಾಡ್ಬೇಕು ಮೇಡಮ್ ಅವರೇ. ಅಲ್ಲ ರಾಜು, ಹೋಗಿದ್ರಾ ಅಥವಾ ಬೇರೆಯವ್ರು ಯಾರಾದ್ರೂ ನಿಮ್ ಫ್ರೆಂಡ್ಸ್ ಬಂದಿದ್ರಾ? ಇಲ್ಲ ಮೇಡಮ್ ಅವರೇ, ದೇವ್ರ ಸತ್ಯಗಳು ನಾನು ಒಬ್ಬನೇ ಹೋಗಿದ್ದು. ಬೇರೆಯವ್ರು ಕೂತಿರೋದು ಹಿಂದೂಗಳನ್ನೇ, ನಾನು ಒಬ್ಬನೇ ಹೋಗಿದ್ದು. ಕಾರಣಕ್ಕೆ ಎಬ್ಸಿದ್ರು ಅಂತ. ಓಕೆ ಹೋಗಿದ್ದೆ. ಓಕೆ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ ಗೊತ್ತಾ.